ಇದು ಮುಖ್ಯಮಂತ್ರಿಗಳು ನೋಡಲೇಬೇಕಾದಂಥ ಸ್ಟೋರಿ. ದನದ ಕೊಟ್ಟಿಗೆಯಲ್ಲಿ ಶಾಲಾ ಮಕ್ಕಳಿಗೆ ಕ್ಷೀರ ಭಾಗ್ಯ. ಕಲ್ಯಾಣ ಕರ್ನಾಟಕದಲ್ಲಿ ಇದೆಂಥ ವಿಪರ್ಯಾಸ. ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. ದನದ ಕೊಟ್ಟಿಗೆಯಲ್ಲಿ ಶಾಲಾ ಮಕ್ಕಳಿಗೆ ಕ್ಷೀರ ಭಾಗ್ಯವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಇದೆಂಥ ವಿಪರ್ಯಾಸ. ಅಕ್ರಮವಾಗಿ ಶಾಲಾ ಮಕ್ಕಳ ಹಾಲಿನ ಪುಡಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ದನದ ಕೊಟ್ಟಿಗೆಯಲ್ಲಿ ನಂದಿನಿ ಹಾಲಿನ ಪುಡಿ ಪತ್ತೆಯಾಗಿದೆ. ರಾಯಚೂರು ದೇವದುರ್ಗ ತಾಲೂಕಿನ ಗಡಿಯಲ್ಲಿ ಪತ್ತೆಯಾಗಿರುವಂಥದ್ದು. ಮುಖ್ಯಮಂತ್ರಿಗಳೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. ಹಸುಗಳನ್ನು ಕಟ್ಟುವಂಥ ಕೊಟ್ಟಿಗೆಯಲ್ಲಿ ಶಾಲಾ ಮಕ್ಕಳಿಗೆ ಕ್ಷೀರಭಾಗ್ಯ, ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಇದೆಂಥ ವಿಪರ್ಯಾಸ. ಅಕ್ರಮವಾಗಿ ಶಾಲಾ ಮಕ್ಕಳ ಹಾಲಿನ ಪುಡಿ ಸಂಗ್ರಹ ಮಾಡಿ ದನದ ಕೊಟ್ಟಿಗೆಯಲ್ಲಿ ನಂದಿನಿ ಹಾಲಿನ ಪುಡಿ ಪತ್ತೆ ಆಗ್ತಾ ಇದೆ. ದನದ ಕೊಟ್ಟಿಗೆಯಲ್ಲಿ ನಂದಿನಿ ಹಾಲಿನ ಪುಡಿ ಪತ್ತೆ ಆಗ್ತಿದೆ. ರಾಯಚೂರು ದೇವದುರ್ಗ ತಾಲೂಕಿನ ಗಡಿಯಲ್ಲಿ ಪತ್ತೆ ಆಗಿರುವಂಥದ್ದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. 760 ಕೆಜಿ ನಂದಿನಿ ಕೆನೆಭರಿತ ಹಾಲಿನ ಪುಡಿ ಪತ್ತೆಯಾಗಿದೆ. ಹಾಲಿನ ಪುಡಿಯ ಚೀಲಗಳು ನಾವೀಗ ಗಮನಿಸ್ತಾ ಇರುವಂಥದ್ದು. ಶೆಡ್ನಲ್ಲಿ ಹಾಲಿನ ಪುಡಿ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಒಂದು ಕ್ಷಣ. ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ಪೊಲೀಸರು ಮತ್ತು ಅಕ್ಷರ ದಾಸೋಹದ ಸಿಬ್ಬಂದಿ ರೇಡ್ ಮಾಡಿದ್ದಾರೆ. ಸುಮಾರು 38 ಚೀಲಗಳಲ್ಲಿ ಹಾಲಿನ ಪುಡಿ ಸಂಗ್ರಹ ಮಾಡಲಾಗಿರುವಂಥದ್ದು. 760 ಕೆಜಿ ನಂದಿನಿ ಕೆನೆಭರಿತ ಹಾಲಿನ ಪುಡಿ ಪತ್ತೆಯಾಗಿದೆ. ಶೆಡ್ನಲ್ಲಿ ಹಾಲಿನ ಪುಡಿಯನ್ನು ನೋಡಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಚೀಲದ ಮೇಲೆ ಚೀಲ ಇಟ್ಟು ಹಾಲಿನ ಪೌಡರ್ ಅನ್ನ ಸಂಗ್ರಹ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 760 ಕೆಜಿ ತೂಕದ ಹಾಲಿನ ಪೌಡರ್ಗಳು ಕ್ಷೀರಭಾಗ್ಯ ಅಡಿ ಶಾಲೆಗಳಿಗೆ ಸರಬರಾಜಾಗುತ್ತೆ. KMF ಪೌಡರ್ ಅಂದ್ರೆ ಹಾಲಿನ ಪೌಡರ್, ಹಾಲಿನ ಪುಡಿ ನೋಡಿದಂಥ ಅಧಿಕಾರಿಗಳು ದಂಗಾಗೋಗಿದ್ದಾರೆ. ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಹೇಗೆ ಅಕ್ರಮವಾಗಿ ಅಡಗಿಸಿಡಲಾಗಿದೆ. ಹಾಲಿನ ಪುಡಿ ಇರಿಸಿದಂಥ ವ್ಯಕ್ತಿಗೋಸ್ಕರ ಈಗ ಪೊಲೀಸರು ಹುಡುಕಾಡ್ತಿದ್ದಾರೆ. ರಾಯಚೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಮುಖ್ಯಮಂತ್ರಿಗಳೇ ದಯವಿಟ್ಟು ಇತ್ತ ಗಮನ ಹರಿಸಿ. ಹೇಗೆ ಅಕ್ರಮವಾಗಿ ಹಾಲಿನ ಪೌಡರ್ ಇರುವಂಥ ಚೀಲಗಳನ್ನು ಸಂಗ್ರಹಿಸಿ ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾರೆ. ಅದು 760 ಕೆಜಿ ತೂಕದ ಹಾಲಿನ ಪೌಡರ್ಗಳು. ಆ ಚೀಲಗಳನ್ನು ಸಂಗ್ರಹಿಸಿಡಲಾಗಿದೆ. ಕೆನೆಭರಿತ ಹಾಲಿನ ಪೌಡರ್ ಅನ್ನ, ಅದು ಕರ್ನಾಟಕ ಸರ್ಕಾರದ ಕ್ಷೀರಭಾಗ್ಯದ ಯೋಜನೆಯ ಈ ಚೀಲಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ರಾಯಚೂರಿನ ನಮ್ಮ ಪ್ರತಿನಿಧಿ ಸತೀಶ್ ಹಿರೇಮಠ್ ಅವರಿಂದ. ಸತೀಶ್ ಹಿರೇಮಠ್, ರಾಜ್ಯ ಸರ್ಕಾರ ಕೊಡಮಾಡುವಂತಹ ಕೆನೆಭರಿತ ಹಾಲಿನ ಪೌಡರ್ನ ಈ ಪಾಕೆಟ್ಗಳು ಯಾವ ರೀತಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿತ್ತು, ಪತ್ತೆಯಾಗಿದೆ ಹೇಗೆ ಇದು ಅಂತ? ವಸಂತ್, ರಾಯಚೂರು ಜಿಲ್ಲೆಯಲ್ಲಿ ಇಡೀ ರಾಜ್ಯವೇ ದಂಗಾಗುವಂತ ಒಂದು ಭ್ರಷ್ಟಾಚಾರ, ಒಂದು ಅಕ್ರಮ ನಡೆದಿದೆ. ಈ ಒಂದು ಕ್ಷೀರಭಾಗ್ಯ ಯೋಜನೆಯ ಸುಮಾರು 760 ಕೆಜಿಗೂ ಹೆಚ್ಚಿನ ನಂದಿನಿ ಕೆನೆಭರಿತ ಹಾಲಿನ ಪುಡಿ ಈಗ ಭ್ರಷ್ಟರ ಮತ್ತು ಅಕ್ರಮ ನಡೆಸುವಂತವರ ಪಾಲಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಶಾಲಾ ಮಕ್ಕಳಿಗೆ ಅವರ ಬುದ್ಧಿಮಟ್ಟ ಮತ್ತು ಅವರ ಆರೋಗ್ಯವಾಗಿ ಎದ್ದುಕೊಂಡು ಒಂದು ಉತ್ತಮವಾದ ಶಿಕ್ಷಣ ಪಡೆಯಲಿ ಎನ್ನುವ ಉದ್ದೇಶದಿಂದ ಸರ್ಕಾರ ಮಾಡಿರುವಂತ ಒಂದು ಯೋಜನೆ ಈ ಒಂದು ಕ್ಷೀರಭಾಗ್ಯ ಯೋಜನೆ. ಈ ಒಂದು ಮಕ್ಕಳು ಕುಡಿಯುವಂತ ಒಂದು ಹಾಲನ್ನ ಕುಡಿಯುವಂತ ಮತ್ತು ಕೆನೆಭರಿತ ಹಾಲನ್ನ ಕುಡಿಯುವಂತ ಒಂದು ಯೋಜನೆಯ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿಯನ್ನೇ ಇವರು ಭ್ರಷ್ಟರು ಕಳ್ಳತನ ಮಾಡ್ತಾರೆ. ಭ್ರಷ್ಟಾಚಾರದಿಂದ ಅದನ್ನ ಕೂಡಿ ಇಡ್ತಾರೆ, ಒಂದು ಅಕ್ರಮವಾಗಿ ತೆಗೆದುಕೊಂಡು ಹೋಗ್ತಾರೆ. ಅಂದ್ರೆ ಇಂತಹ ಪರಿಸ್ಥಿತಿ ಯಾವ ರಾಜ್ಯಕ್ಕೂ ಬರಬಾರದು ಅನ್ನೋದು ನಮ್ಮ ವಸಂತ್. ಯಾವ ಕಾರಣಕ್ಕೆ ಅಂದ್ರೆ ಮಕ್ಕಳು ಕುಡಿಯುವಂತ ಹಾಲಿನ ಪುಡಿಯನ್ನೇ ಇವರು ಕಳ್ಳತನ ಮಾಡಿಕೊಂಡು ಹೋಗಿ ಅಕ್ರಮವಾಗಿ ಮಾರಾಟ ಮಾಡುದು ಅಥವಾ ಇನ್ನೊಂದಕ್ಕೆ ಕಲಬೆರಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ
ಇದು ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಜನತೆ ಅತ್ಯಂತವಾಗಿ ಖಂಡಿಸುವಂತ ಒಂದು ಅಕ್ರಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಅಕ್ರಮ ಚಟುವಟಿಕೆಯನ್ನ ಮುಖ್ಯಮಂತ್ರಿಗಳು ಏನು ನೂತನವಾಗಿ ಆಗಿರುವಂತ DK ಶಿವಕುಮಾರ್ ಅವರೇನಿದ್ದಾರೆ, ಈ ಒಂದು ಅಕ್ರಮವನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಈ ಒಂದು ಇಲಾಖೆಗೆ ಸಚಿವರನ್ನ ನೇಮಕ ಮಾಡಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊತ್ತುಕೊಂಡು ಈ ಒಂದು ಅಕ್ರಮವನ್ನ ತಡೆಗಟ್ಟಬೇಕಾಗತ್ತೆ. ಇಲ್ಲಿ ಅಧಿಕಾರಿಗಳಿಗೆ ನೀವು ಯಾರನ್ನೇ ಪ್ರಶ್ನೆ ಮಾಡಿದ್ರು ಸಹ ಇದನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅಧಿಕಾರಿಗಳೇ ಇವತ್ತು ಈ ಒಂದು ಅಕ್ರಮವನ್ನು ಪತ್ತೆ ಹಚ್ಚಿದ್ದಾರೆ. ಬಟ್ ಆದ್ರೆ ಮೇಲಿನ ಅಧಿಕಾರಿಗಳು ಈ ಒಂದು ಈಗಾಗಲೇ ಆಲ್ರೆಡಿ ಈ ಒಂದು ಅಕ್ರಮವನ್ನ ಮತ್ತು ಏನು ಚಟುವಟಿಕೆ ಭ್ರಷ್ಟಾಚಾರ ಏನಿದೆ ಇದನ್ನ ಮುಚ್ಚಿ ಹಾಕುವಂತ ಕೆಲಸವೂ ಸಹ ನಡೆದಿದೆ ಅನ್ನುವ ಮಾತು ಸಹ ಕೇಳಿ ಬಂದಿದೆ. ವಸಂತ್, ಇದು ಶಾಲಾ ಮಕ್ಕಳಿಗೆ ಕೊಡುವಂತ ಕ್ಷೀರಭಾಗ್ಯ ಯೋಜನೆಯ ನಂದಿನಿ ಪಾಕೆಟ್ ಇರುವಂತ 760 kg ತೂಕದ ಹಾಲಿನ ಪುಡಿ ಇದು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಸುಲ್ತಾನ್ಪುರ ಅನ್ನೋ ಗ್ರಾಮದಲ್ಲಿ ಈಗ ಇದು ಪತ್ತೆಯಾಗಿದೆ, ಅಕ್ರಮ ಪತ್ತೆಯಾಗಿದೆ. ಈ ಬಗ್ಗೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯ PSI ಸೇರಿದಂತೆ ಕ್ಷೀರಭಾಗ್ಯ ಯೋಜನೆಯ ಅಧಿಕಾರಿಗಳು ಆ ಒಂದು ಅಕ್ರಮ ನಡೆದಿರುವಂತ ಘಟನಾ ಸ್ಥಳಕ್ಕೆ ದಾಳಿ ಮಾಡಿ ಈಗ 760 kg ಪೌಡರ್ ಅನ್ನ ತೂಕದ ಹಾಲಿನ ಪುಡಿಯನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಇದೀಗ ಪಡೆದುಕೊಂಡ ನಂತರ ಕೆಲವು ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಕೆಲವೊಂದು ಹೇಳಿಕೆಗಳನ್ನು ಸಹ ಈಗ ನೀಡ್ತಾ ಇದ್ದಾರೆ. ಆದ್ರೆ ಈ ಹೋರಾಟಗಾರರು ಮತ್ತು ಮಕ್ಕಳ ಪೋಷಕರು ಈ ಒಂದು ಅಕ್ರಮದ ಬಗ್ಗೆ ತೀವ್ರವಾಗಿ ಖಂಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಾನೂ ಸಹ ಒತ್ತಾಯ ಮಾಡಿದ್ದಾರೆ. ವಸಂತ್, ಸತೀಶ್, ಈ ಒಂದು ಅಕ್ರಮವಾಗಿ ನಂದಿನಿ ಹಾಲಿನ ಪೌಡರ್ ಅನ್ನು ಸಂಗ್ರಹಿಸಿದಂಥ ವ್ಯಕ್ತಿ ಯಾರು? ಆತ ಬಹುಶಃ ಈ ಹಿಂದೆ ಕೂಡ ಇದೇ ರೀತಿ ದಂಧೆಯಲ್ಲಿ ನಿರತನಾಗಿದ್ನ ಮತ್ತು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇಂಥ ದಂಧೆಗಳು ಎಗ್ಗಲದೆ ನಡೀತಾ ಇರಬಹುದಾ ಅಂತ ಬೇರೆ ಬೇರೆ ತಾಲೂಕುಗಳಲ್ಲಿ? ವಸಂತ, ರಾಯಚೂರು ಜಿಲ್ಲೆಯ ಮುಖ್ಯವಾಗಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಮತ್ತು ರಾಯಚೂರು ತಾಲೂಕಿನಲ್ಲಿ ಈ ಒಂದು ಕ್ಷೀರಭಾಗ್ಯ ಯೋಜನೆಯ KMF ನ ನಂದಿನಿ KMF ನ ಹಾಲಿನ ಪುಡಿ ಏನಿದೆ ಇದನ್ನ ತೆಗೆದುಕೊಂಡು ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳೋದು ಅಂತ ಅಂದ್ರೆ ರೈತರ ಹೆಸರು ಹೇಳಿಕೊಂಡು ಅಥವಾ ಇನ್ನೊಂದು ದಂಧೆ ಅಂದ್ರೆ ಹಾಲನ್ನ ಮಾಡಿಕೊಂಡು ಬೇರೆ ರೀತಿಯಲ್ಲಿ ಮಾರಾಟ ಮಾಡುವುದು ಅಥವಾ ಬೇರೆ ಈ ಐಸ್ ಕ್ರೀಮ್ಗಳಲ್ಲಿ ಬಳಸುವಂತದ್ದು ಹಲವಾರು ಕ್ರಮಗಳನ್ನ ಮಾಡ್ತಾ ಇದಾರೆ. ಅಂದ್ರೆ ಅಕ್ರಮವಾಗಿ ನಡೆಸಿಕೊಂಡು ಇದು ರಾಯಚೂರು ತಾಲೂಕು ಅಂದ್ರೆ ರಾಯಚೂರು ಜಿಲ್ಲೆ ರಾಯಚೂರು ಗ್ರಾಮೀಣ ಭಾಗದಲ್ಲಿ ಮತ್ತು ದೇವದುರ್ಗ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಅಕ್ರಮ ನಡೆದಿದೆ ಎಂದು ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಈ ಬಗ್ಗೆ ಸಾಕಷ್ಟು ಬಾರಿ ದೂರುಗಳು ಹೋದ್ರು ಸಹ ಅಂದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಹಾಲು ಕೊಡ್ತಾ ಇಲ್ಲ, ಇನ್ನೊಂದು ಊಟ ಕೊಡ್ತಾ ಇಲ್ಲ, ಮಿಡ್ ಡೇ ಮೀಲ್ಸ್ ಕೊಡ್ತಾ ಇಲ್ಲ ಅಂತ ಹಲವಾರು ಬಾರಿ ಹೇಳಿದ್ರು ಸಹ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿರಲಿಲ್ಲ ಇಲ್ಲಿವರೆಗೂ. ಆದ್ರೆ ಈಗ ನೇರವಾಗಿ ಈ ಒಂದು ಅಕ್ರಮವನ್ನ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ನಂತರ ಈ ಒಂದು ರೀತಿ ಅಕ್ರಮ ನಡೆದಿದೆ ಅನ್ನೋ ಒಂದು ಮಾಹಿತಿ ಕೊಟ್ಟ ನಂತರ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ದಾಳಿ ಮಾಡಿದಾಗ ಈ ಒಂದು ಅಕ್ರಮ ಬಯಲಿಗೆ ಬಂದಿದೆ. ಇದು ರಾಯಚೂರು ತಾಲೂಕು ಮತ್ತು ದೇವದುರ್ಗ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ನಡೆದಿರುವಂತದ್ದು. ವಸಂತ್, ಇಲ್ಲಿ ನಂದಿನಿ ಹಾಲನ್ನ ಇಲ್ಲಿ ಯಾವ್ದಕ್ಕೆ ಬಳಸ್ತಾ ಇದಾರೆ ಅಂದ್ರೆ ಕ್ಷೀರಭಾಗ್ಯ ಯೋಜನೆ ಮಕ್ಕಳಿಗೋಸ್ಕರ ಬಳಸುವಂತಹದ್ದು. ಮಕ್ಕಳ ಅಂದ್ರೆ ಮಧ್ಯಾಹ್ನ ಮತ್ತು ಹಾಲು ಕುಡಿಯುವಂತಹ ಮಕ್ಕಳಿಗೆ ಶಾಲೆಯಲ್ಲಿ ಇದನ್ನ ಕೊಡ್ತಾ ಇದ್ರು. ಬಟ್ ಇದು ಈಗ ಭ್ರಷ್ಟರ ಪಾಲಾಗಿರೋದು ಬಹಳ ಶೋಚನೀಯ. ವಸಂತ್, ಓಕೆ, ಧನ್ಯವಾದ ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಖಂಡಿತವಾಗಲೂ ಮುಖ್ಯಮಂತ್ರಿಗಳು ನೋಡಲೇಬೇಕಾದಂಥ ಸ್ಟೋರಿ ಇದು. ರಾಯಚೂರು ದೇವದುರ್ಗ ತಾಲೂಕಿನ ಗಡಿಯಲ್ಲಿ ಪತ್ತೆಯಾಗಿರುವಂಥದ್ದು. ರಾಜ್ಯ ಸರ್ಕಾರ ಕೊಡಮಾಡುವಂಥ ಕ್ಷೀರಭಾಗ್ಯ ಯೋಜನೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು. ಮಕ್ಕಳಿಗೆ ಅಂತ ತಲುಪಿಸುವಂತಹ ಈ ಕ್ಷೀರಭಾಗ್ಯ ಯೋಜನೆಯ ನಂದಿನಿ ಹಾಲಿನ ಪೌಡರ್ ಇದು ಅಕ್ರಮವಾಗಿ ಸಂಗ್ರಹಿಸಿಡಲಾಗ್ತಾ ಇದೆ. ಮಕ್ಕಳಿಗೆ ತಲುಪಬೇಕಾದಂಥ ಬಾಣಂತಿಯರಿಗೆ ತಲುಪಬೇಕಾದಂಥ ಒಂದು ಪೌಡರ್ ಇದು. ಆದರೆ ಅಕ್ರಮವಾಗಿ ಸಂಗ್ರಹಿಸಿಟ್ಟು ಅದನ್ನು ಮಾರಾಟ ಮಾಡುವಂಥ ಕೆಲವೊಂದು ದಂಧೆಕೋರರ ಒಂದು ದಂಧೆಗಳು ನಡೀತಾ ಇರುವಂಥದ್ದು ಇಲ್ಲಿ ಎಗ್ಗಿಲ್ಲದೆ ಕಂಡು ಬರ್ತಾ ಇದ್ದು ಸಂಬಂಧಪಟ್ಟಂಥ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಮ್ಮ ಜೊತೆ ಮಾಜಿ ಶಾಸಕರಾದ ತಿಪ್ಪರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಈ ಕ್ಷೀರಭಾಗ್ಯ ಯೋಜನೆಯ ನಂದಿನಿ ಹಾಲಿನ ಪೌಡರ್ ಹೀಗೆ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥ ತಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಸರ್ ಖಂಡಿತ ಬಂದಿದೆ. ಬಂದಾದ್ಮೇಲೆ ನಿನ್ನೆ ನಾನೇ ಜಿಲ್ಲಾಡಳಿತಕ್ಕೆ ಮಾತಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಮತ್ತೆ MD KMF MD ಅವರಿಗೆ ಮಾತಾಡಿದೆ. ಸರ್ ನೋಡಿ ಸರ್, ನಿಮ್ಗೆ ಗೊತ್ತಿದೆ ಕಲ್ಯಾಣ ಕರ್ನಾಟಕ
ಎಸ್ಪೆಷಲಿ ಇಲ್ಲಿ ಪೌಷ್ಟಿಕಾಂಶ ಇಲ್ಲ ಅಂತ ಹೇಳಿ ಮಕ್ಕಳಿಗೆ ಹೌದು. ಸರ್ಕಾರದಿಂದ ಮಕ್ಕಳಿಗೆ ಏನು ಹಾಲಿನ ಭಾಗ್ಯ ಕೊಟ್ರೆ, ಹ್ಮ್. ಸೊ ಅದರಲ್ಲೂ ಕೂಡ ಇವರು ಕಿರಾತಕರು ಅದನ್ನ ತೆಗೆದುಕೊಂಡು ಅದನ್ನ ದನದ ಕೊಟ್ಟಿಗೆಯಲ್ಲಿ ಸ್ಟಾಕ್ ಮಾಡಿ ಅದನ್ನ ಪಕ್ಕದ ತೆಲಂಗಾಣಕ್ಕೂ ಹೈದರಾಬಾದ್ಕ್ಕೂ ಅದನ್ನ ಮಾರ್ಕೊಂಡು ತಿಂತಿದ್ದಾರೆ ಅಂತ ಮಾಹಿತಿ ಇದೆ. ಹ್ಮ್. ಹ್ಮ್. ಸೊ ಇದು ಸಮಗ್ರ ತನಿಖೆ ಆಗ್ಬೇಕು. ಆಮೇಲೆ ಯಾರು ಇದ್ರಲ್ಲಿ ಇನ್ವಾಲ್ವ್ ಇದ್ದಾರೆ ಸರ್, ಹ್ಮ್. ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ಅದ್ರ ಜೊತೆಗೇನೆ ಹ್ಮ್. ಸರ್, ಇದು ಕೇವಲ ಒಂದು ಕಡೆ ಸಿಕ್ಕಿದ್ದಲ್ಲ, ಇನ್ನು ನನ್ಗಿರೋ ಮಾಹಿತಿ ಪ್ರಕಾರ ಈ ರೀತಿ ಬೇರೆ ಬೇರೆ ಕಡೆ ಕೂಡ ಇದನ್ನ ಏನು ದಾಸ್ತಾನು ಅಕ್ರಮವಾಗಿ ಮಾಡಿದ್ದಾರೆ ಸರ್. ಸರ್, ಇಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಸರ್, ಖಂಡಿತ ಸರ್. ಕಾನೂನಾತ್ಮಕವಾಗಿ ಸರ್, ಇವ್ರನ್ನ ಖಂಡಿತ ಒದ್ದು ಸರ್. ಒಳಗಾಕ್ಬೇಕು ಸರ್ ಇವ್ರನ್ನ. ಸರ್ ಪಾಪ ಬರ್ತದೆ ಸರ್. ಸರ್ ನಾನು ಹೇಳ್ತೀನಿ, ಅವರಿಗೂ ಮಕ್ಕಳು ಇರ್ತಾರಲ್ಲ ಸರ್, ಅವ್ರ ಯಾವ ಮಕ್ಕಳು ಪಾಪನೂ ಬರಲ್ಲ. ಪಾಪ ಬರುತ್ತೆ ಅನ್ನೋದಾಗಿದ್ರೆ ಇಂಥ ಅಕ್ರಮ ಮಾಡ್ತಾನೆ ಇರಲ್ಲ ಅವರು. ಯಾವುದು ಯಾವ ಪಾಪದ ಬಗ್ಗೆನೂ ಅವ್ರಿಗೆ ಭಯನೇ ಇಲ್ಲ. ಇಲ್ಲ ಅಂದಿದ್ರೆ ಈ ರೀತಿ ಅಕ್ರಮ ಮಾಡ್ತಾನೆ ಇರಲ್ಲ ಅವರು. ಇಲ್ಲ ಸರ್, ನಿಜವಾಗ್ಲೂ ತಾವ್ ಹೇಳೋದ್ ಸತ್ಯ ಸರ್. ಈಗ ತಮ್ಮಂತ ಮಾಧ್ಯಮದವರು ಕಣ್ತರಿಸಿದ್ದಾರೆ ಸರ್. ಅದಕ್ಕೆ ಸಂಬಂಧಪಟ್ಟಾಗೆ ತಾವು ನಂಬ್ತಿರೋ ಇಲ್ಲೋ ಸರ್, ನಿನ್ನೆ ರಾತ್ರಿ ಎಲ್ಲ ಅಧಿಕಾರಿಗಳ ಜೊತೆ ಇವತ್ತು ಕೂಡ ನಾವೆಲ್ಲರ ಜೊತೆ ನಿರಂತರವಾಗಿ ಇದನ್ನ ಒಂದು ದೊಡ್ಡ ಹೋರಾಟ ಕೂಡ ತಗೊಳ್ತೀವಿ. ಅದ್ರ ಜೊತೆಗೇನೆ ಏನಿದೆ ಅಲ್ಲ ಸರ್, ನಾಟ್ ಓನ್ಲಿ ಸರ್ ಈ ಕ್ಷೀರ ಭಾಗ್ಯ ಸರ್, ಇಡೀ ಜಿಲ್ಲೆಯಾದ್ಯಂತ ಸರ್ ಇದನ್ನೇನು ನಮ್ಮ ಅಕ್ಕಿನ ಸರ್ ಅದನ್ನ ತೆಗೆದುಕೊಂಡು ಪಾಲಿಶ್ ಮಾಡಿ ಅದನ್ನು ಕೂಡ ಇಡೀ ಬೇರೆ ರಾಜ್ಯಕ್ಕೆ ಕಳಿಸ್ತಾ ಇದ್ದಾರೆ ಸರ್. ಸರ್ ಏನ್ ಸರ್ ಇಲ್ಲಿ ಬೇಲಿನೇ ಎದ್ದು ಹೊಲ ಮೈತಿದೆ ಸರ್, ಯಾರಿಗೆ ಇಲ್ಲಿ ದೂಷಿಸ್ಬೇಕು ಅರ್ಥ ಆಗ್ತಿಲ್ಲ ಸರ್. ದಯವಿಟ್ಟು ಈ ಒಂದು ವಿಚಾರವನ್ನ ನೀವು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲೇಬೇಕು ಸರ್. ಖಂಡಿತ ತರ್ತೀನಿ. 6ನೇ ತಾರೀಕು ಅಧಿವೇಶನ ಪ್ರಸ್ತಾಪ ಆಗ್ತದಲ್ಲ ಸರ್, ಅದರಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತಗೊಂಡ್ಬರ್ತೀನಿ ಸರ್. ಆರ್ ಅಶೋಕ್ ಅವರು, ಚಲುವಾದ ನಾರಾಯಣಸ್ವಾಮಿ ಅವರ ಗಮನಕ್ಕೆ ತಗೊಂಡ್ ಬಂದು ಈ ವಿಚಾರನ ಬಹಳ ಸೀರಿಯಸ್ ಆಗಿ ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡ್ಲಿಕ್ಕೆ ನಾನು ನಮ್ಮ ಕಡೆಯಿಂದ ನಾನು ಪತ್ರ ಕೂಡ ಬರೀತೀನಿ. ಇದು ಬರೀ ರಾಯಚೂರಿನ ಕೆಲವೊಂದು ತಾಲೂಕುಗಳಿಗೆ ಸೀಮಿತ ಆಗಿಲ್ಲ. ಬಹುಶಃ ರಾಜ್ಯದ ಹಲವಾರು ಕಡೆಗಳಲ್ಲಿ ಈ ರೀತಿ ದಂಧೆ ಎಗ್ಗಿರದೆ ನಡೀತಾ ಇರಬಹುದು. ನಾಯಿಕೊಡೆಗಳಂತೆ ಹಬ್ಬಿರಬಹುದು ಇಂಥ ದಂಧೆಕೋರರ ಒಂದು ಕಳ್ಳಾಟ ಅಂತ ಅನ್ಸುತ್ತೆ ಸರ್. ನಿಜವಾಗ್ಲೂ ಸರ್, ಇದರಲ್ಲಿ ಸರ್ ನೋಡಿ ಸರ್, ಅದ್ರ ಜೊತೆಗೇನೆ ನಾವೇನು ಶಿಕ್ಷಕ ವೃತ್ತಿಯಿಂದ, ನಾನು ಕೂಡ ಒಬ್ಬ ಟೀಚರ್ ಆಗಿ ML ಆಗಿರೋನು ಸರ್. ಶಿಕ್ಷಕ ವೃತ್ತಿಯಿಂದ ಬಂದವರು ಅಲ್ಲಿ ಶಿಕ್ಷಕರು ಎಚ್ಚೆತ್ಕೊಂಡು ತಮ್ಗೆ ಎಷ್ಟು ಇಂಡೆಂಟ್ ಬರ್ಬೇಕು ಅಷ್ಟು ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ ಸರ್, ಯಾವತ್ತು ಇದು ನಡೆಯಲ್ಲ ಸರ್. ಅಲ್ಲಿ ನಮ್ ಶಿಕ್ಷಕರು ಕೂಡ, ಮುಖ್ಯ ಗುರುಗಳು ಕೂಡ, ಅವರು ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ಸರ್. ಇದ್ರಲ್ಲಿ ಕೆಲವರು ಇನ್ವಾಲ್ವ್ ಆಗಿರ್ಬೋದು ಅಂತ ಅನ್ಸುತ್ತೆ ಸರ್. ಖಂಡಿತ ಸರ್. ನಾನು DDP ಅವರಿಗೂ ಮಾತಾಡಿದೀನಿ ಸರ್. ತಾವು ಸಂಬಂಧಪಟ್ಟ DDP ಅವರಿಗೂ ಮತ್ತೆ CEO ಅವರಿಗೆ ತಾವು ಕೂಡ ಮಾತಾಡಿ ಸರ್. ನಾನು ಬೆಳಿಗ್ಗೆನೆ ಮಾತಾಡಿದೀನಿ ಸರ್. ಇದನ್ನ ಹೋರಾಟ ಕೂಡ ಕೈಗೆತ್ಕೊಂಡಿದೀನಿ ಸರ್. ತಮ್ಮ ನನಗೆ ಬೆಂಬಲ ಕೂಡ ಬೇಕು ಸರ್, ಒಳ್ಳೆ ವಿಚಾರ. ಖಂಡಿತ ನಿಮ್ ಜೊತೆ ನಾವ್ ಇದ್ದೇ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತಿಪ್ಪರಾಜು ಅವರೇ. ಇಂಥ ಅಕ್ರಮವನ್ನು ನಡೆಸುವಂಥ ಪಿಶಾಚಿಗಳಿರ್ತಾರಲ್ಲ, ಅವ್ರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ದಯವಿಟ್ಟು ಇತ್ತ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರ ಇನ್ಮುಂದಾದ್ರು ಅನ್ನುವಂಥದ್ದನ್ನ ಕಾದು ನೋಡಬೇಕು.